ಹಾಗಾಗಿ ಈ ಸಮಸ್ಯೆಗೆ ಒಂದು ಅಂತ ಆಗಬೇಕು. ಅನಾವಶ್ಯಕವಾಗಿ ದಿನ ಮುಂಜಾನೆ ತನಕ ಇದೇ ಚರ್ಚೆ ಆಗೋದು ಅವಶ್ಯಕತೆ. ನಾನು ಜನರಲ್ಲಿ ಮಾತಾಡೋದು ಭಾಳ ಕಡಿಮೆ, ಅದರ ಮನಸ್ಸಿಗೆ ನೋವಾಯಿತು ಇದೇ ನಡೀತಾ ಇದೆ ನೋಡಿ. ಹಾಗಾಗಿ ಇವತ್ತು ಕನಿಷ್ಠ ನಿಮ್ಮ ಕಡೆ ಮಾತಾಡ್ತಿದ್ದೆ. ನಾನು ಒಂದು ಮಾತು ಸ್ಪಷ್ಟವಾಗಿ ಹೇಳ್ತೇನೆ, ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿ 5 ವರ್ಷ ಇರ್ತಾರೆ. ಅವ್ರಿಗೆ ಹೈಕಮಾಂಡ್ ಆಶೀರ್ವಾದ ಇದೆ, ಮಂತ್ರಿಮಂಡಲದ ಸಂಪೂರ್ಣ ವಿಶ್ವಾಸ ಇದೆ, ಸಂಪೂರ್ಣ ಶಾಸಕರ ಬೆಂಬಲ ಇದೆ. ಹಿರಿಯ ಶಾಸಕರಾಗಿ ನಾನು ಹೇಳ್ತಾ ಇದ್ದೇನೆ. ಸರ್, ಈಗ ಪ್ರಮುಖವಾಗಿ ಇವತ್ತು FIR ದಾಖಲಾಗುತ್ತೆ, ಆಮೇಲೆ ಅವರು ನಿರೀಕ್ಷಣಾ ಜಾಮೀನು ಕೂಡ ಪಡೆದುಕೊಳ್ಬೇಕಾದಂತ ಒಂದು ಅನಿವಾರ್ಯತೆ ಎದುರಾಗುತ್ತೆ. ನೋಡ್ಬೇಕ್ರಿ, ಅದು ಮೊದಲು FIR ಫೈಲ್ ಆಗಬೇಕು. FIR ಫೈಲ್ ಆದ ನಂತರ ಅಲ್ಲಿ ಸೆಕ್ಷನ್ಸ್ ಏನದಾವು ನೋಡಬೇಕು. ಅದು ಭಾಳ ಇಂಪಾರ್ಟೆಂಟ್ ಅಲ್ಲ, ಅದು ಪ್ರೊಸೀಜರ್ ರೀ. ಈಗ ಯಾರು ಕೇಸ್ದಲ್ಲಿ ಒಂದು ಜಾಮೀನು ತೊಗೊಂಡ್ರೆ ರಾಜೀನಾಮೆ ಕೊಡ್ಬೇಕಂತಲೇ ಇಲ್ಲ. ಈಗ ನಾವು ಈಗ BJP JDS ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರತಿಭಟನೆ ಮಾಡುವಾಗ ಕೆಲವು ಸತೆ ಅವ್ರಿಗೂ ಅರೆಸ್ಟ್ ಮಾಡ್ತಾರೆ, ನಮಗೂ ಮಾಡಿದ್ದಾರೆ. ನಾವು ಪ್ರತಿಭಟನೆ ಮಾಡುವಾಗ ನಮಗೂ ಅರೆಸ್ಟ್ ಮಾಡಿದ್ದಾರೆ, ನಮಗೂ ಸಂಬಂಧ ಬರ್ತವೆ. ನಮಗೆ ಪೊಲೀಸ್ ಸ್ಟೇಷನ್ ತೊಗೊಂಡೋಗ್ತಾರೆ, ಒಂದು ಮೀಟರ್ ಕೂಡಿಸಿ ಒಂದು ಕಪ್ ಚಾ ಕೊಟ್ಟು ಕಳಿಸ್ತಾರೆ, ಒಂದು ಸೈನ್ ತೊಗೊಂಡು. ಒಂದು 2-3 ವರ್ಷದಲ್ಲಿ ನಮಗೊಂದು ನೋಟಿಸ್ ಬರ್ತದೆ, ಈ ಕೋರ್ಟ್ದಲ್ಲಿ ಹಾಜರಾಗಲಿ ಅಂತ. ಹಾಗಾಗಿ ಅದು ಏನು ಬಹಳ ದೊಡ್ಡ ಸಾಹಸ ಅಂತ BJP JDS ತಿಳ್ಕೊಳ್ಬಾರ್ದು. ಆದರೆ ಸಿದ್ದರಾಮಯ್ಯದ ಇಡೀ ಜೀವನ, ರಾಜಕೀಯ ಜೀವನ ಭಾಳ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವ ವ್ಯಕ್ತಿ ಮತ್ತು ಕಲಂಕರಹಿತ ವ್ಯಕ್ತಿ. ಹಾಗಾಗಿ ಜನರಲ್ಲಿ ಸಾಯದ ಬಗ್ಗೆ ಜಾಗೃತಿ ಆಗಬೇಕು, ತಿಳುವಳಿಕೆ ಆಗಬೇಕು. ಇದರಲ್ಲಿ ಯಾವುದೂ ಥರದ ಸರ್ಕಾರಿ ಆಸ್ತಿಪಾಸ್ತಿಗೆ ಆಗಲಿ ವ್ಯಕ್ತಿಗತ ಆಗಿ ಯಾರಿಗೂ ಸಿದ್ದರಾಮಯ್ಯ ದುರ್ಲಾಭ ತಗೊಂಡಿದ್ದು ಇರುವುದಿಲ್ಲ. ಏನಾಗಿದೆ ಅದು ಕಾನೂನು ಚೌಕಟ್ಟಿನಲ್ಲಿ ಆಗಿದೆ. ಕುಮಾರಸ್ವಾಮಿ ಅವರು ನೈತಿಕ ಪ್ರಶ್ನೆಯನ್ನು ಎತ್ತಿದ್ದಾರೆ. ಈಗ ಕುಮಾರಸ್ವಾಮಿ ಅವರು ನಿನ್ನೆ ನೋಡಿದೆ, ರಾಜಮೇ ಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಅದು ಏನು ಹೇಳುವುದೆಲ್ಲ ಹೇಳಿದ್ದಾರೆ, ಅದು ಅವ್ರ ಪ್ರಶ್ನೆ ಅವ್ರು ಬಿಟ್ಟಿದ್ದು. ಇದು ನೈತಿಕತೆ ಪ್ರಶ್ನೆಯಲ್ಲಿ ಬಂತು, ನೈತಿಕ ಪ್ರಶ್ನೆಯಲ್ಲಿ ಬಂದು ಹೇಳಿ. ನೈತಿಕ ಪ್ರಶ್ನೆ ಬಂದಾಗ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಏನರ ಒಂದು ರಾಜ್ಯ ಹಿತ ವಿರುದ್ಧ ಅಥವಾ ಜನರ ಹಿತ ವಿರುದ್ಧ ಯಾವುದೋ ಒಂದು ತಪ್ಪಾಗಬೇಕಲ್ಲ. ಏನು ಮಾಡಿದ್ದಾರೆ? ಯಾವ ಸಾಮಾನ್ಯ ಜನರಿಗೆ ತೊಂದರೆ ಆಗಿದೆ, ರಾಜ್ಯದ ಬೊಕ್ಕಸಿಗೆ ತೊಂದರೆ ಆಗಿದೆ. ಮತ್ತು BJP ಅವರು ಯಾರು ಅಲಾಟ್ ಮಾಡಿದ್ರು ಅವರು ಜವಾಬ್ದಾರಿ ಏನಾಗಿದ್ದಾರೆ? ಮೋದಿ ಅವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಈಗ ಕರ್ನಾಟಕದಲ್ಲಿ CM ನಿನ್ನೆ ನೋಡಿ ಹರಿಯಾಣದಲ್ಲಿ ಮಾತಾಡುವಾಗ ಗೌರವ ಪ್ರಧಾನಮಂತ್ರಿಗಳು ಪ್ರಸ್ತಾಪ ಮಾಡಿದ್ದಾರೆ. ಈಗ ಅವರು ಇದರ ದುರ್ಲಾಭ ತಗೊಳ್ಳಿ ಪ್ರಯತ್ನ ಮಾಡ್ತಾರೆ. ಅವ್ರಿಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಇರುವುದು BJPಗೆ JDS ಸಹಿಸುವ ಶಕ್ತಿ ಇಲ್ಲ. ಅವರು ಒಬ್ಬ ವೆರಿ ಪವರ್ಫುಲ್ ಲೀಡರ್, ಬೆಳೀತಾ ಇದ್ದಾರೆ. ಹಾಗಾಗಿ ಅಂಥ ಲೀಡರ್ಶಿಪ್ ಬೆಳಿಬಾರ್ದು, ಕಾಂಗ್ರೆಸ್ಗೆ ಕ್ಷೀಣ ಮಾಡಬೇಕು ಅಂತ ಅವರು ಎಲ್ಲ ಭಾವನೆ ವಿಚಾರಧಾರೆ. ಇದು ನಮ್ಮ ಸಂಪೂರ್ಣ ಹೈಕಮಾಂಡ್ದು ಸಪೋರ್ಟ್ ಇದೆ.